ಚುನಾವಣೆ ನಡೆದಿರುತ್ತೆ. ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗೋ ಕೆಲ ಕಾರ್ಯಕರ್ತರಿಗೋ ಅಥವಾ ಸಾರ್ವಜನಿಕರಿಗೋ ಒಂದು ಅನುಮಾನ ಬರುತ್ತೆ ಆ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. ಇಲ್ಲೇನೋ ಸರಿ ಹೋಗಿಲ್ಲ, ಅಪರಾಧ ನಡೆದಿದೆ, ಇಲ್ಲಿ ಕೌಂಟಿಂಗಲ್ಲೇನೋ ಮೋಸ ಮಾಡಿಬಿಟ್ಟಿದ್ದಾರೆ, ನನಗೆ ದಾಖಲೆ ಬೇಕು ಸ್ವಾಮಿ, ನನ್ನ ಕಣ್ಣಾರೆ ನೋಡಿ ಆವಾಗ ನಾನು ನಂಬ್ತೀನಿ ಅದನ್ನು. ಒಬ್ಬರಿಗೆ ಅನುಮಾನ ಬಂತು, ಒಂದು ಅರ್ಜಿಯನ್ನು ಹಾಕ್ತಾರೆ. ಆಗ ಚುನಾವಣಾ ಆಯೋಗ ಏನು ಮಾಡಬೇಕು? ದಾಖಲೆ ಕೊಡಬೇಕು. ನೋಡ್ರಪ್ಪ, ನೋಡಿ ಇದ್ರ ವಿಡಿಯೋ ಚಿತ್ರೀಕರಣ ಆಗಿದೆ, ನಿಮ್ಮ ಕಣ್ಣು ಮುಂದೆನೇ ಯಾವ ಥರ ಕೌಂಟಿಂಗ್ ನಡೆದಿದೆಯೋ ಅದರ ದಾಖಲೆ ದೃಶ್ಯ ನಿಮ್ಗೆ ಕೊಡ್ತಾ ಇದ್ದೀವಿ, ಚೆಕ್ ಮಾಡ್ಕೊಳ್ಳಿ. ಇನ್ನೆಲ್ಲಾದರೂ ಅನುಮಾನ ಇದೆಯಾ ನಿಮಗೆ ಅಭ್ಯರ್ಥಿ ವಿಚಾರದಲ್ಲಿ, ಮತ ಎಣಿಕೆ ವಿಚಾರದಲ್ಲಿ, ಚುನಾವಣಾ ಅವ್ಯವಹಾರಗಳಿಗೆ ವಿಚಾರದಲ್ಲಿ ಅಂತ ಬಂದಾಗ ತಗೊಳ್ಳಿ ಅಂತ ಹೇಳಿದಾಗ ಅದನ್ನು ಟ್ರಾನ್ಸ್ಪರೆನ್ಸಿ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಪಾರದರ್ಶಕತೆ ಅಂತ ಕರೆಯಬಹುದು. ಯಾರಿಗೇ ಆಗಲಿ, ಎನಿ ಪಾರ್ಟಿ, ಯಾವುದೇ ಪಾರ್ಟಿ, ಯಾವುದೇ ವ್ಯಕ್ತಿಗಂತ ಅನುಮಾನ ಬಂದರೂ ಕೂಡ ಆ ಅನುಮಾನವನ್ನು ಪರಿಹರಿಸುವುದು ಚುನಾವಣಾ ಆಯೋಗದ ಕರ್ತವ್ಯ. ಯಾವ ಥರ? ಚುನಾವಣೆಗೆ ಸಂಬಂಧಪಟ್ಟಂಥ ದಾಖಲೆಯನ್ನು ಮುಕ್ತವಾಗಿ ಲಭ್ಯವಾಗುವಂತೆ ಮಾಡೋದು. ಯಾರು ಕೇಳ್ತಾರೋ ಅವ್ರಿಗೆ. ಆದರೆ ಇಲ್ಲೇನಾಗ್ತಿದೆ ನೋಡಿ, ಇನ್ನು ಮುಂದೆ ಈ ಥರದ್ದು ಇಲ್ಲವಂತೆ. ಏನು ವಿಷಯ ಅಂದರೆ, ಸಾರ್ವಜನಿಕರಿಗೆ ಚುನಾವಣೆಯ ಎಲ್ಲ ದಾಖಲೆಗಳು ಇನ್ಮೇಲೆ ಲಭ್ಯ ಇರಲ್ಲ. ನನಗೇನೋ ಅನುಮಾನ ಬಂತು, ನಾನು ಕೇಳ್ತಾ ಇದ್ದೀನಿ ನನ್ನ ಕ್ವಶನ್ ಅಂದರೆ ನಾನು ಕೊಡಲ್ಲ, ಅಷ್ಟೇ, ಫಿನಿಶ್. ನಾನೇನು ಕೊಡಬೇಕಾಗಿಲ್ಲ ನಿನಗೆ, ಇಷ್ಟು ಕೊಡ್ತೀನಿ, ಇಂಥದ್ದು ಕೊಡಲ್ಲ. ಏನದು ಅಂತ ನೋಡಿದ್ರೆ, ಇದು ಚುನಾವಣಾ ಆಯೋಗದ ನಿರ್ಧಾರವಾ? ಅಲ್ಲ. ಚುನಾವಣಾ ಆಯೋಗ ಡಿಸೈಡ್ ಮಾಡ್ತಾ ನಾನು ಕೊಡಲ್ಲ, ಚುನಾವಣಾ ಆಯೋಗ ಹೇಳ್ತಾ ಇದೆಯಾ? ಇಲ್ಲ. ಚುನಾವಣೆ ದಾಖಲೆಗಳ ಪರಿಶೀಲನೆಗೆ ನಿರ್ಬಂಧ ಹಾಕಿದೆ ಕೇಂದ್ರ ಸರ್ಕಾರ. ಇದು ಪಾಯಿಂಟ್ ಇಲ್ಲಿರೋದು. ಚುನಾವಣಾ ಆಯೋಗಕ್ಕೆ ಕೆಲಸದ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೇ ನಿರ್ಬಂಧಗಳನ್ನು ಹಾಕಿರೋದಿಲ್ಲಿ. ಇನ್ನು ಮುಂದೆ ಎಲ್ಲ ದಾಖಲೆಗಳನ್ನು ಸಾರ್ವಜನಿಕರು ಪಡೆಯುವಂತಿಲ್ಲ. ಇಟ್ಸ್ ಅ ಪಿಕ್ ಆ್ಯಂಡ್ ಚೂಸ್ ಕೇಸ್. ಯಾವುದು ಬೇಕೋ, ನನಗೆ ಯಾವುದು ಬೇಕೋ ಅದು ನಾನು ಇಡ್ತೀನಿ, ಅದನ್ನು ಬೇಕಾದ್ರೆ ನೋಡ್ಕೊಳ್ಳಿ. ನಿಮಗೆ ಯಾವುದೆಲ್ಲ ಬೇಕೋ ನಾನು ಕೊಡೋಕ್ಕಾಗಲ್ಲ ಅಂತ. ಅದು ಕೆಲವೊಂದು ನಿರ್ದಿಷ್ಟ ದಾಖಲೆ ಕಡತವನ್ನು ಮಾತ್ರ ಪರಿಶೀಲಿಸಬಹುದು. ನಾನೊಂದು ಫಿಕ್ಸ್ ಮಾಡಿರ್ತೀನಿ, ಅದರಲ್ಲಿ ಏನು ದಾಖಲೆ ಬೇಕಾದರೂ ನೋಡ್ಕೊಳ್ಳಿ, ನೀವು ಯಾವ ಫೈಲ್ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಆದರೆ ನೀವೇನೋ ಕೇಳ್ತೀರಿ, ಆ ವಿಡಿಯೋ ಕೊಡಿ, ಈ ವಿಡಿಯೋ ಕೊಡಿ, ಮತ ಎಣಿಕೆ ವಿಡಿಯೋ ಕೊಡಿ ಅಂದರೆ ಅದೆಲ್ಲ ನಾನು ಕೊಡಲ್ಲ. ಚುನಾವಣಾ ನಿಯಮಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ತಿದ್ದುಪಡಿಗಳನ್ನು ಕೇಂದ್ರ ಸರ್ಕಾರ ತಂದಿದೆ. 1961 ಚುನಾವಣಾ ನಿಯಮ 93 ಸಬ್ ಕ್ಲಾಸ್ 2 ಸಬ್ ಕ್ಲಾಸ್ ಎ. ಇದ್ರ ಪ್ರಕಾರ ಇದುವರೆಗೂ ಎಲ್ಲ ದಾಖಲೆ ಮುಕ್ತವಾಗಿದ್ವು. ಸಹಜ ಅಲ್ವೇನ್ರಿ? XYZ ಪಾರ್ಟಿ ಎ ಇರಲಿ, ಪಾರ್ಟಿ ಬಿ ಇರಲಿ, ಪಾರ್ಟಿ ಸಿ ಇರಲಿ, ಎ ಪಾರ್ಟಿಯಿಂದ ಒಬ್ಬ ಕ್ಯಾಂಡಿಡೇಟ್ ಬಿ ಪಾರ್ಟಿಯಿಂದ ನಿಂತಿರ್ತಾನೆ, ಯಾರೋ ಗೆದ್ದಿರ್ತಾರೆ, ಯಾರೋ ಸೋತಿರ್ತಾರೆ. ಬಿ ಆದರೂ ಚೆಕ್ ಮಾಡಬಹುದು, ಎ ಆದರೂ ಚೆಕ್ ಮಾಡ್ಕೋಬಹುದು. ನಮಗಿಂತ ದಾಖಲೆ ಬೇಕ್ರಿ, ಏನು ಕೊಡಿ, ನನಗೆ ಡೌಟ್ ಇದೆ, ಅಲ್ಲಿ ಸರಿಯಾಗಿ ನೀವು ಎಣಿಸಿಲ್ಲ ಅನಿಸ್ತಿದೆ, ನನಗೆ ಇಲ್ಲೇನೋ ಅವ್ಯವಹಾರ ಆಗಿದೆ ಅಂತ ಅನಿಸುತ್ತೆ ಎಂದಾಗ ಇಬ್ಬರು ಚೆಕ್ ಮಾಡ್ಕೋಬಹುದು. ಇಬ್ಬರು ಸಮಕ್ಷಮದಲ್ಲೇ ಚೆಕ್ ನಡೀಲಿ ಆಗ. ಆದರೆ ತಿದ್ದುಪಡಿ ಮಾಡಿಬಿಟ್ಟಿದೆಯಲ್ಲ ಕೇಂದ್ರ ಸರ್ಕಾರ, ಇನ್ನು ಮುಂದೆ ಎಲ್ಲ ದಾಖಲೆ ಸಿಗಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದರೆ, ಚುನಾವಣಾ ಆಯೋಗಕ್ಕೆ ಗೊತ್ತಿಲ್ಲವಂತೆ ಈ ಕತೆ. ಅವರ ಸಲಹೆಯನ್ನು ಪಡೆದುಕೊಳ್ಳದೆ, ಅವರ ಗಮನಕ್ಕೂ ತರದೆ ಕೇಂದ್ರ ಇಂಥ ನಿರ್ಧಾರಕ್ಕೆ ಬಂದಿದೆ ಅಂತ. ನ್ಯಾಯಾಲಯ ಕೂಡ ಆಯ್ತಪ್ಪ, ಚುನಾವಣಾ ಆಯೋಗ ಒಂದು ಕಡೆ ಬಿಡಿ, ನ್ಯಾಯಾಲಯ ಕೂಡ ನಾಳೆ ಕೋರ್ಟ್ಗೆ ಯಾರೋ ಹೋಗ್ತಾನೆ ರೀ, ಸ್ವಾಮಿ ಆ ವ್ಯಕ್ತಿ ನನ್ನ ವಿರುದ್ಧ ಗೆದ್ದಿದ್ದಾನಲ್ಲ, ನನಗೆ ಅವನ ಗೆಲುವಿನ ಬಗ್ಗೆ ಅನುಮಾನಗಳಿದೆ, ಗೆದ್ದಿರೋದು ನಾನೇ ಅಂತ ಹೇಳ್ತಾನೊಬ್ಬ. ನಂಗೆ ನ್ಯಾಯ ಬೇಕು ಅಂತ ಕೇಳ್ತಾನೆ ಕೋರ್ಟ್ ಮುಂದೆ ಹೋಗಿ. ಇಲ್ಲಿ ನೋಡಿ ನ್ಯಾಯಾಲಯ ಕೇಳುತ್ತೆ ಅವಾಗ, ಅದೇನು ದಾಖಲೆ ಇದೆ ಕೊಡ್ರಿ ಅವನಿಗೆ, ಆ ವ್ಯಕ್ತಿಯ ಅನುಮಾನವನ್ನು ಪರಿಹರಿಸ್ರಿ, ನಿಮ್ಮ ಪಾರದರ್ಶಕತೆಯನ್ನು ಪ್ರಸ್ತುತಪಡಿಸ್ರಿ ಇಲ್ಲಿ ಅಂತ ಕೇಳಿದಾಗ ಕೊಡಬೇಕಾಗಿತ್ತು ನ್ಯಾಯಾಲಯದ ಆದೇಶವನ್ನು ಪರಿಗಣಿಸಿ. ಆದರೆ ಈಗ ನ್ಯಾಯಾಲಯಕ್ಕೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ಕೊಡೋದಕ್ಕೆ ಸಾಧ್ಯವಿಲ್ಲದಂತೆ ಒಂದು ತಿದ್ದುಪಡಿಯನ್ನು ತರಲಾಗಿದೆ. ಇಲ್ಲಿ ಚುನಾವಣಾ ಆಯೋಗದ ಜೊತೆ ಚರ್ಚೆ ಮಾಡಿ ಕಾಯ್ದೆ ತಿದ್ದುಪಡಿಯನ್ನು ಇಲ್ಲಿ ಒಂದು ಕಡೆ ಮಾಡಿದೆ ಅಂತ ಹೇಳ್ತಾರೆ, ಒಂದು ಕಡೆ ಮಾಡಿಲ್ಲ ಅಂತ ಹೇಳ್ತಾರೆ. ಇರಲಿ. ಹರಿಯಾಣ, ಪಂಜಾಬ್ ಹೈಕೋರ್ಟ್ ಡಿಸೆಂಬರ್ 9 ಕೊಟ್ಟಿದ್ದಂಥ ಆದೇಶದ ಬಳಿಕ ಇಲ್ಲಿ ಬದಲಾವಣೆ ಆಗಿದೆ. ಎಲೆಕ್ಷನ್ ವಿಡಿಯೋ ಚಿತ್ರೀಕರಣ, ಭದ್ರತಾ ಕ್ಯಾಮ್ರಾಗಳ ದೃಶ್ಯಗಳು, ಚಲಾವಣೆಯಾದ ವೋಟ್ಗಳು, ಇನ್ನೇನಿದೆ ರೀ? ಈ ಮೂರು ಬಿಟ್ಟುಬಿಟ್ಟು ಇಂಪಾರ್ಟೆಂಟಾಗಿ ಇನ್ನೇನಿದೆ ಹೇಳಿ? ಎಲೆಕ್ಷನ್ ಹೆಂಗೆ ನಡೀತು ಅದರ ವಿಡಿಯೋ, ಆ ಚಿತ್ರೀಕರಣ, ಭದ್ರತಾ ಕ್ಯಾಮ್ರಾ, ಆಯ್ತಪ್ಪ, ಇಂಥ ಕಡೆ ಒಂದು ಸ್ಟ್ರಾಂಗ್ ರೂಮಲ್ಲಿ EVMಗಳನ್ನು ಇಟ್ಟಿದ್ರು, ಅಲ್ಲಿ ಯಾರೋ ಬಂದು ಚೇಂಜ್ ಮಾಡಿಬಿಟ್ಟಿರಬಹುದು EVMನ. ಚೇಂಜ್ ನಾನು ಹೇಳ್ತಾ ಇರೋದಿಲ್ಲ, ಅದನ್ನೇನೋ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ, ಅಲ್ಲೇನೋ ಒತ್ತುಬಿಟ್ಟಿದ್ದಾರೆ ಅಂತ ಹೇಳಲ್ಲ, ಎಕ್ಸ್ಚೇಂಜೇ ಮಾಡಿರಬಹುದು. ನನಗೆ ಆ ಭದ್ರತಾ ಕೋಣೆಯ ದೃಶ್ಯ ನನಗೆ ಬೇಕು, ಯಾರು ಯಾವಾಗ ಬಂದಿದ್ದಾರೆ, ಬಂದಿಲ್ಲ, ಅದರದ್ದು ಲೈವ್ ಸ್ಟ್ರೀಮಿಂಗಲ್ಲಿ ಏನಾದರೂ ವ್ಯತ್ಯಾಸಗಳಿತ್ತ, 5-6 ನಿಮಿಷಗಳ ಕಾಲ ಆಫ್ ಆಗಿತ್ತಾ, ಈ ಡೌಟ್ ಇದೆ ನನಗೆ ಅಂತ ಕೇಳಿದ್ರೆ ನಾನು ಭದ್ರತಾ ಕ್ಯಾಮರಾಗಳ ದೃಶ್ಯ ನಿನಗೆ ಕೊಡಲ್ಲ. ಎಲೆಕ್ಷನ್ ವಿಡಿಯೋ ಚಿತ್ರೀಕರಣ ಅದು ನಾನು ನಿನಗೆ ಕೊಡೋಕ್ಕಾಗಲ್ಲ. ಬದಲಾವಣೆ ಆಯ್ತಲ್ಲ ಮತಗಳು, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಕೊಡಿ ಅಂದರೆ ಅದನ್ನು ನಾನು ಕೊಡಲ್ಲ. ಎಲ್ಲ ದಾಖಲೆಗಳನ್ನು ವಕೀಲರಿಗೆ ಇದು ಕೊಡಬೇಕು ನೀವು ಅಂತ ಆಯೋಗಕ್ಕೆ ಸೂಚನೆ ಕೊಟ್ಟಿತ್ತು ಕೋರ್ಟ್. ಆದರೆ ತಿದ್ದುಪಡಿ ಆದಮೇಲೆ ಕೋರ್ಟ್ ಕೂಡ ಆಯೋಗಕ್ಕೆ ನಿರ್ದೇಶನ ಕೊಡೋಕ್ಕೆ ಬರ್ತಾ ಇಲ್ಲ ಈಗ. ಹಾಗಾದರೆ ಸಿಗೋದೇನು ಆಯೋಗದ ಕಡೆಯಿಂದ ಅಂತ ನೋಡಿದ್ರೆ, ಅಭ್ಯರ್ಥಿ ನಾಮಿನೇಷನ್ ನಾಮಪತ್ರ ಹಾಕಿರ್ತಾನೆ, ಹೆಸರು, ಲಿಂಗ,
ವಯಸ್ಸು, ಆದಾಯ, ಕೇಸ್ಗಳು, ಅಪರಾಧ ಪ್ರಕರಣಗಳು, ವೃತ್ತಿ, ಆಸ್ತಿ ಪಾಸ್ತಿ, ಕಾರು, ಬೈಕು, ಇದು ಸಿಗುತ್ತಂತೆ. ಈ ಡೀಟೇಲ್ಸ್ ಸಿಗುತ್ತೆ. ಚಿನ್ನ, ಹಣ, ಬ್ಯಾಂಕ್ ಖಾತೆಗಳು ಸಿಗುತ್ತೆ. ಚುನಾವಣಾ ಏಜೆಂಟ್ಗಳ ನೇಮಕ, ಯಾವ ಪಾರ್ಟಿ ನೇಮಕ ಮಾಡಿದ್ರು ಏಜೆಂಟ್ಗಳನ್ನು, ಅದರ ಮಾಹಿತಿ ಕೊಡ್ತಾರಂತೆ. ಫಲಿತಾಂಶ, ರಿಸಲ್ಟ್ ಏನಾಯಿತು, ಗೆದ್ದ ಸೋತ ಕೊಡ್ತೀನಿ. ಚುನಾವಣೆ ಖರ್ಚು, ಎಷ್ಟು ಖರ್ಚು ಮಾಡ್ದ ಮಾಡಲಿಲ್ಲ, ಇಷ್ಟು ವಿವರಗಳನ್ನು ಮಾತ್ರ ಕೊಡ್ತಾರೆ. ಇನ್ನು ಸ್ವಲ್ಪ ಈ ಥರ ವಿವರಗಳು ಅಷ್ಟೇ. ಇದಿಟ್ಕೊಂಡು ಏನು ಮಾಡೋದು? ನಾನು ಸೋತಿದ್ದೀನಿ, ಮತ್ತು ಎಣಿಕೆ ಬಗ್ಗೆ ನನಗೆ ಡೌಟ್ ಇದೆ ಸ್ವಾಮಿ, ಅದನ್ನು ತೋರಿಸಿ ಅಂದರೆ ಅದರಲ್ಲಿ ನೀನು ಕೇಳ್ಕೊಡ್ದು. ನಾಮಪತ್ರ ಬೇಕಾ ತಗೋ, ಏಜೆಂಟ್ ನೇಮಕ ಬೇಕಾ ತಗೋ, ಫಲಿತಾಂಶದ ಬೇಕಾ, ರಿಸಲ್ಟ್ ನೀನು ಪಾಸಾ ಫೇಲಾ, ಗೆದ್ದ ಸೋತ ತಗೋ, ಚುನಾವಣೆಗೆ ಎಷ್ಟು ಖರ್ಚು ಮಾಡ್ದ ಅವನು ತಗೋ. ಇದು ಬಿಟ್ಬಿಟ್ರೆ ಸಣ್ಣ ಪುಟ್ಟ ವಿವರಗಳಷ್ಟೇ. ಇನ್ನು ನಿರ್ಬಂಧ ಹಾಕಿರೋದು ನೋಡಿ, ಇಂಟ್ರೆಸ್ಟಿಂಗ್ ಇದು. CCTV ಕ್ಯಾಮ್ರಾಗಳ ದೃಶ್ಯಗಳು. CCTV ಕ್ಯಾಮ್ರಾ ಇರುತ್ತೆ, ಇಲ್ಲೇನೋ ವ್ಯವಹಾರ ಆಗಿದೆ, ನನಗೆ ಅನುಮಾನ ಇದೆ, ಆ ದೃಶ್ಯ ಕೊಡಿ ಸ್ವಾಮಿ, ನನಗೆ ನನ್ನ ಬಗೆಹರಿಸ್ಕೊಳ್ಬೇಕು, ನಾನೊಬ್ಬ ಕ್ಯಾಂಡಿಡೇಟು, ಒಬ್ಬ ನಾಗರಿಕ ಈ ದೇಶದವನು, ಕೊಡಲ್ಲ. ವೆಬ್ಕಾಸ್ಟಿಂಗ್ ದೃಶ್ಯಾವಳಿ ಕೊಡಲ್ಲ. ಅಭ್ಯರ್ಥಿಗಳ ವಿಡಿಯೋ ರೆಕಾರ್ಡು ಕೊಡಲ್ಲ. ಇದು ಯಾವುದು ನಿನಗೆ ಕೊಡಲ್ಲ ಅಂಥೇಳಿ ಇದೀಗ ಒಂದು ನಿರ್ಬಂಧವನ್ನು ಇದೀಗ ಹಾಕಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಒಂದು ಆಘಾತಕಾರಿ ಸುದ್ದಿ ಇದು. ಡೀಟೇಲ್ಸ್ಗಳಿಗೆ ಇದೀಗ ಪ್ರಭು ಇದ್ದಾರೆ. ಪ್ರಭು, ಯಾವ ಥರ ಇದು ಅಂದರೆ, ಒಬ್ಬ ವ್ಯಕ್ತಿ ಅನುಮಾನ ಪರಿಹರಿಸ್ಕೋಬೇಕು, ಒಂದು ಪಾರದರ್ಶಕತೆ ಗೊತ್ತಾಗಬೇಕು ಚುನಾವಣಾ ಆಯೋಗದ್ದು ಅಂತ ಬಂದಾಗ ಯಾವೆಲ್ಲ ಇಂಪಾರ್ಟೆಂಟ್ ದಾಖಲೆಗಳನ್ನು ಆಯೋಗ ಕೊಡಬೇಕಾಗಿತ್ತೋ ಅವುಗಳನ್ನೇ ಕೊಡಲ್ಲ ಅಂತ ಆಯೋಗ ಹೇಳಿದಂತೆ ಅಲ್ವಾ ಈ ತಿದ್ದುಪಡಿ ಇರೋದು? ರೀತಿಯಾದಂತಹ ಚರ್ಚೆಗಳು ಶುರುವಾಗ್ತಾ ಇದೆ. ಯಾಕಂದ್ರೆ ಈಗ ದೇಶದಲ್ಲಿ ರಾಷ್ಟ್ರ ಒಂದು ಚುನಾವಣೆಯ ಮಸೂದೆ ವಿಚಾರವಾಗಿ ದೊಡ್ಡ ಮಟ್ಟದ ಪರ ವಿರೋಧ ಕೇಳಿ ಬರ್ತಾ ಇದೆ. ಅದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ತರಾತುರಿಯಲ್ಲಿ ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರ ಅಥವಾ ಆದೇಶ ಏನಿದೆ ವಿಪಕ್ಷಗಳ ಕೆಂಗಣೆ ಗುರಿ ಆಗ್ತಿದೆ ಮತ್ತು ಸಾರ್ವಜನಿಕರು ಕೂಡ ಅದೇ ಆಯಾಮದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನೀವು ಹೇಳಿದ ಹಾಗೆ ಈ ಹಿಂದೆ 1961 93A2 ಏನು ಕಲಂ ಇದೆ ಅದರ ಪ್ರಕಾರವಾಗಿ ಸಾರ್ವಜನಿಕರಿಗೆ ಮುಕ್ತವಾದಂಥ ಅವಕಾಶವಿತ್ತು. ನಾವು ಯಾವ ಮಾಹಿತಿಯನ್ನು ಕೂಡ ಏನು ಅಲ್ಲಿ ಚುನಾವಣಾ ಆಯೋಗದ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ವೆಬ್ಸೈಟ್ನಲ್ಲಿ ಮಾಹಿತಿಗಳನ್ನು ಕಲೆ ಹಾಕ್ಬೋದಾಗಿತ್ತು. ಇಂಚಿಂಚು ಮಾಹಿತಿಯನ್ನು ಕೂಡ ಆಯೋಗವು ಕೊಡ್ತಾ ಇತ್ತು. ಬಟ್ ಈಗ ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿದೆ. ಈ ಮಾರ್ಪಾಡುಗಳನ್ನ ಮಾಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಡಿಸೆಂಬರ್ 9ನೇ ತಾರೀಕು ಅಲ್ಲಿ ಹರಿಯಾಣ ಮತ್ತು ಪಂಜಾಬ್ ಎರಡೂ ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ವಕೀಲ ಮೊಹಮ್ಮದ್ ಅನ್ನುವಂಥವರು ಹೈಕೋರ್ಟ್ಗೆ ಅರ್ಜಿಯನ್ನು ಅಂದರೆ ಮೊದಲು ಚುನಾವಣಾ ಆಯೋಗದ ಮೊರೆ ಹೋಗಿದ್ರು, ನಮಗೆ ಮತದಾರರ ಪಟ್ಟಿಯ ಎಲ್ಲವೂ ದಾಖಲೆಗಳು ಬೇಕು, ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿನ ಕೊಡಿ ಅಂತ ಕೇಳ್ಕೊಂಡಿದ್ರು. ಅದರ ಜೊತೆಗೆ ಅಲ್ಲಿ CCTVಯ ದೃಶ್ಯಾವಳಿಗಳ ಬಗ್ಗೆ ನಮಗೆ ಮಾಹಿತಿನ ಕೊಡಿ ಮತ್ತು ಅದನ್ನು ನಾವು ನೋಡಬೇಕು, ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಚುನಾವಣಾ ಆಯೋಗ ಕೂಡ ಆ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡ್ತು. ಸೋರಿಕೆ ಆಗುತ್ತೆ, ಗೌಪ್ಯತೆಯನ್ನು ಕಾಪಾಡಬೇಕು, ಹೀಗಾಗಿ ಅದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ, ಅಂದರೆ ಆ ಒಂದು ಹೈಕೋರ್ಟ್ಗೆ ರಿಟೇನ್ ಅರ್ಜಿ ಸಲ್ಲಿಕೆ ಆಗಿತ್ತು. ಆ ಆದೇಶವನ್ನು ಪರಿಶೀಲನೆ ಮಾಡಿ ನಂತರ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗ ಕೇಂದ್ರ ಸರ್ಕಾರ ಈ ಬದಲಾವಣೆಯನ್ನು ತಂದಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಏಜೆಂಟರ ಮಾಹಿತಿ ಇರ್ಬೋದು, ಜೊತೆಗೆ ಮತದಾರರ ಪಟ್ಟಿ ಇರ್ಬೋದು, ಅಂಕಿಅಂಶಗಳಿರ್ಬೋದು, ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಯಿತು ಮತ್ತು ಅಭ್ಯರ್ಥಿಗಳ ಅಫಿಡವಿಟ್ ಇರ್ಬೋದು, ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಹಕ್ಕು ಜನಸಾಮಾನ್ಯರಿಗಿತ್ತು. ಅಭ್ಯರ್ಥಿಗಳು ಫ್ರೀ ಆಗಿ ಪಡಿತಾ ಇದ್ರೆ ಸಾರ್ವಜನಿಕರು ದುಡ್ಡು ಕೊಟ್ಟು ಪಡೆಯಬಹುದಾಗಿತ್ತು. ಬಟ್ ಈಗ ತರಾತುರಿಯಲ್ಲಿ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ರ ಹಿಂದೆ ಯಾವ ಕಾರಣ ಇದೆ ಅಂದರೆ, ಪಾರದರ್ಶಕ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಹೆದರಿದೆ ಅಂತ ಹೇಳಿ ಕಾಂಗ್ರೆಸ್ ಈಗ ನಿರಂತರವಾಗಿ ಆರೋಪಗಳನ್ನ ಮಾಡ್ತಾ ಇದೆ ರಮಕಾಂತ್. ಅಂದ್ರೆ ಮತ್ತೊಂದು ರಾಜಕೀಯ ಅಸ್ತ್ರ ಈಗ ಕಾಂಗ್ರೆಸ್ ಕೈಗೆ ಸಿಕ್ಕಂತ ಇರೋದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಿದೆ ರಮಕಾಂತ್. ಥ್ಯಾಂಕ್ ಯು ಪ್ರಭು.